Hello student, good morning. Today we are doing another Samaj that is called Ramakrishna Mission. Mission is nothing about, it is also a Samaj. Ramakrishna Mission it is founded by Swami Vivekananda, you know that. But what is the intention of this mission, Ramakrishna Mission? The main intention of this Ramakrishna Mission is one is to give the spiritualism. Spiritualism means spiritual ದೈವಾತ್ಮಿಕ ಓಕೆ ಅದರ ಬಗ್ಗೆ ಮಾಹಿತಿ ಕೊಡುವುದು ಆಧ್ಯಾತ್ಮಿಕ ಓಕೆ ಆಧ್ಯಾತ್ಮಿಕರ ಬಗ್ಗೆ ಭಾರತದ ಆಧ್ಯಾತ್ಮಿಕರ ಬಗ್ಗೆ ಮಾಹಿತಿ ಕೊಡುವಂಥ ಆಗಿತ್ತು ನ್ಯಾಷನಲಿಸಮ್ ನ್ಯಾಷನಲ್ ಅವೇರ್ನೆಸ್ ರಾಷ್ಟ್ರೀಯತೆಯನ್ನು ತಿಳಿಸಿಕೊಡುವ ಉದ್ದೇಶವಾಗಿತ್ತು ಹಾಗೆ ಕಲ್ಚರಲ್ ಡೆವಲಪ್ಮೆಂಟ್ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮಾಡುವಂತಹ ಉದ್ದೇಶಕ್ಕೆ ಈ ರಾಮಕೃಷ್ಣ ಮಿಷನ್ನು ಪ್ರಾರಂಭವಾಯಿತು. ದಟ್ ರಾಮಕೃಷ್ಣ ಮಿಷನ್ ವಾಸ್ ಫೌಂಡೆಡ್ ಇನ್ ದ ಇಯರ್ ಆಫ್ 1897 by Swami Vivekananda. Why this mission came into existence, you come across now? Once again, the Ramakrishna mission main intention is want to create the spirituality of Hinduism. Another nationalistic awareness ಜಾಗೃತಿಗಳು ರಾಷ್ಟ್ರೀಯತೆಯನ್ನು ಬೆಳೆಸುವುದು. ನೆಕ್ಸ್ಟ್ ಕಲ್ಚರಲ್ ಡೆವಲಪ್ಮೆಂಟ್ ನಮ್ಮ ಸಂಸ್ಕೃತಿಯನ್ನು ಇನ್ನು ಅತಿಯಾಗಿ ಬೆಳೆಸುವ ಕಾರ್ಯಕ್ರಮ ಹೊಂದಿದ್ದು ಈ ರಾಮಕೃಷ್ಣ ಮಿಷನರಿ. ಓಕೆ, ದ ರಾಮಕೃಷ್ಣ ಮಿಷನರಿ ವಾಸ್ ಸ್ಟಾರ್ಟೆಡ್ ಬೈ ಸ್ವಾಮಿ ವಿವೇಕಾನಂದ. Vivekananda, he started in the year of 1897. Swami Vivekananda come across so many these Samaj, that is Brahma Samaj, Arya Samaj, okay, Aligarh movement, Prarthana Samaj, Satya Sodak Samaj. These all he come to know that what is the problem faced by the Indians. Okay, therefore he want to keep the Hinduism in a proper way. He fight for that. Not only he fight for the Hinduism, but enrich our Indian culture towards the Western. ನಮ್ಮ ಸಂಸ್ಕೃತಿಯನ್ನು ವಿದೇಶದಲ್ಲಿ ಪ್ರಚರಿಸುವಂತಹ ಕೆಲಸ ಮಾಡಬೇಕು. ನಮ್ಮ ಇಂಡಿಯನ್ ಕಲ್ಚರ್ ಏನು ಅವ್ರಿಗೂ ಅರ್ಥ ಆಗಬೇಕು. ಹಾಗೆ ನಾವು ಇಂಗ್ಲೀಷ್ ಎಜುಕೇಷನ್ ಕಲಿತು ಹಾಗೆ ನಮ್ಮ ಕಲ್ಚರು, ನಮ್ಮ ರಾಷ್ಟ್ರೀಯತೆ, ನಮ್ಮ ಆಧ್ಯಾತ್ಮಿಕತೆ ಹೇಗಿದೆ, ಆ ಚಿಂತನೆಗಳು ಹೇಗಿದೆ, ಅದು ವೆಸ್ಟರ್ನ್ ಅವರು ಕಲಿಬೇಕು ಅನ್ನೋ ಉದ್ದೇಶ ಇತ್ತು ಅವರಿಗೆ. ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ಸೋ ವಿ ವಾಂಟ್ ಟು ಸ್ಪ್ರೆಡ್ ಟು ದ ಅದರ್ ಯುರೋಪಿಯನ್ ಕಂಟ್ರಿ. ದ ಮೇನ್ ಇಂಟೆನ್ಷನ್ ಆಫ್ ದಿಸ್ Swami Vivekananda. Therefore, he started the Samaj or mission that is called as Ramakrishna Mission. You got this intention of the mission. Now, I'll talk a little about the Ramakrishna Paramahamsa. Ramakrishna Paramahamsa, one of the spiritual saint and also priest. ಸ್ಪಿರಿಚುವಲ್ ಆಧ್ಯಾತ್ಮಿಕ ಸನ್ಯಾಸಿಗಳು ಆಗಿದ್ದರು, ಹಾಗೆ ಅರ್ಚಕರಾಗಿದ್ದರು. ಅವರು ಎಲ್ಲಪ್ಪ ಅರ್ಚಕರಾಗಿದ್ದರು? ರಾಮಕೃಷ್ಣ ಪರಮಹಂಸ ಬಿಲಾಂಗ್ ಟು ದ ವೆಸ್ಟ್ ಬೆಂಗಾಲ್. ಹಿ ಈಸ್ ಅ ಬೆಂಗಾಲಿ ಫೆಲೋ in Kolkata of Dakshineshwara. Now, in that place, he had a priest. He had doing the work of priest in a Kali temple or Kali Mandir in Dakshineshwara. His main intention, Paramahamsa main intention is, we want to get a moksha. Moksha will get it through the jnana and bhakti. Paramahamsರು ಹೇಳಿದ್ರು, ಪರಮಹಂಸರು ದಕ್ಷಿಣೇಶ್ವರದ ಕಾಳಿ ಮಂದಿರದಲ್ಲಿ ಅರ್ಚಕರಾಗಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದರು. ಹಾಗೆ ಅವರು ಎ ಮಾಂಕ್, ಒಬ್ಬ ಸಾಧು ಸಂತರಾಗಿದ್ದರು. ಅವರು ಹೇಳೋದು ಏನೋ, ಮನುಷ್ಯನಲ್ಲಿ ಭಕ್ತಿ ಇರಬೇಕು, ಆಧ್ಯಾತ್ಮಿಕವಿರಬೇಕು. ಆಗಲೇ ನಾವು ಏನು ಮಾಡ್ತೀವಿ, ವಿ ರೀಚ್ ದ ಗಾಡ್, ದೇವರನ್ನು
ಅಥವಾ ಮೋಕ್ಷದ ದಾರಿಗೆ ಹೋಗೋಕ್ಕೆ ಒಂದು ದಾರಿ, ಒಂದು ಯಾವುದೋ ಒಂದು ಭಕ್ತಿ, ಒಂದು ಜ್ಞಾನ. ದಟ್ ಈಸ್ ದ ಬೆಸ್ಟ್ ಮಾಡೆಲ್ ಈಸ್ ಪರಮಹಂಸ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪರಮಹಂಸ ಆಗಿದ್ದರು. ಅವರು ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗವನ್ನು ಫಾಲೋ ಮಾಡ್ತಿದ್ರು. ಅದರಿಂದ ಅವರು ಏನಾಗಿದ್ದರು, ಒಬ್ಬ ಶ್ರೇಷ್ಠ ಮಾಂಕ್ ಆಗಿ ಆದರೂ. ಹಾಗೆ ಅವರು ಅದನ್ನು ಮಾಡಿ ತೋರಿಸಿದರು. ಬರೀ ಅವರು ಹೇಳಲಿಲ್ಲ, ಅದು ಕಾರ್ಯಗತ ಮಾಡಿ ತಮ್ಮಲ್ಲೇ ಕಾರ್ಯಗತ ಮಾಡಿದರು. ಅದಕ್ಕೆ ಸಾಥ್ ನೀಡಿದಂಥವರು ಅವರ ಯಾರು ವೈಫ್ ಅಂದರೆ ಅವರ ಹೆಂಡತಿ ಶಾರದಾಂಬ. ಶಿ ಆಲ್ಸೋ ಒನ್ ಆಫ್ ದ ಸ್ಪಿರಿಚುವಲ್ ಮೈಂಡೆಡ್ ಆ್ಯಂಡ್ ರಿಲಿಜಿಯಸ್ ಮೈಂಡೆಡ್. ಓಕೆ, ಅವಳು ಸ್ಪಿರಿಚುವಲ್ ಮೈಂಡೆಡ್ಡು ಆಗಿದ್ಲು, ರಿಲಿಜಿಯಸ್ ಮೈಂಡೆಡ್ಡು ಆಗಿದ್ಲು. ಆದ್ದರಿಂದ ರಾಮಕೃಷ್ಣ ಪರಮಹಂಸರಿಗೆ ಅವರ ಬೆನ್ನೆಲುಬಾಗಿ ಶಾರದಾಂಬವು ಅನೇಕ ಕೆಲಸಗಳನ್ನು ಮಾಡುತ್ತಾ ಹೋದರು. ಓಕೆ, ಲೈಕ್ ದಿಸ್ ದಟ್ Paramahamsa is telling that we want to get the moksha, we want to be a Jnana Marga and Bhakti Marga. Then only we reach the God or we will get the moksha. For this, we want idol worship. We cannot reject the idol worship. We want to go through the idol worship. ನಾವು ವಿಗ್ರಹದ ಪೂಜೆ ಮಾಡಲೇಬೇಕು ಅಂತ ಹೇಳಿದವರು ಯಾರು? ರಾಮಕೃಷ್ಣ ಪರಮಹಂಸ. ಹಿಂದಿನ ಸಮಾಜ ಹೇಳ್ತು ಡೋಂಟ್ ವರ್ಷಿಪ್ ದ ಐಡಲ್ಸ್, ಬಟ್ ವಿ ವಾಂಟ್ ಟು ರೀಚ್ ದ ಮೋಕ್ಷ ಆರ್ ಟು ರೀಚ್ ದ ಗಾಡ್, ವಿ ವಾಂಟ್ ಟು ವರ್ಷಿಪ್ ದ ಐಡಲ್. Therefore, Ramakrishna Paramahamsa is one of the priests of Kali Mandir. He also talked with the Kali also. Okay, therefore he is telling that we want worship the idol. And also Paramahamsa telling that all the religions also teach the same things what I teach. There is a Jnana and Bhakti Marga, we can reach the God. Like this, the Paramahamsa is teaching or preaching. He had so many followers. In that, one of the disciples of the Paramahamsa was Swami Vivekananda. Swami Vivekananda was impressed with the ideas of Ramakrishna Paramahamsa, and he became one of the disciples of Paramahamsa. After the death of Paramahamsa, before that, Swami Vivekananda roamed 5 years nook and corner of India to know the Indian condition. He toured 5 years and from north to south, west to east. Then he realized that what are the problems faced by the Indian. Therefore, he decided to start a mission. That mission is called as Ramakrishna Mission. That was started in the year of 1897. With the help of Swami Vivekananda, the mission was started. What is the intention? That intention of this mission is, once again, we want to give the spiritual knowledge or spiritual awakens towards the Indians. And also, we are the Indians. We are living in this land, that is Bharata. We want to have a nationalistic feeling. To aware the people about the nationalism, he started this mission. And also, we had so many culture. ನಮ್ಮಲ್ಲಿ ಅನೇಕ ಸಂಸ್ಕೃತಿ ಇದೆ, ರಾಷ್ಟ್ರೀಯತೆ ಇದೆ, ಆಧ್ಯಾತ್ಮಿಕ ಇದೆ. ಅದನ್ನು ಎನ್ರಿಚ್ ಮಾಡಬೇಕು, ಅದನ್ನು ಡೆವಲಪ್ ಮಾಡಿ ವೆಸ್ಟರ್ನ್ ಕಂಟ್ರಿಗಳಿಗೆ ಅದನ್ನು ಏನು ಮಾಡಬೇಕು, ನಾವು ತಿಳಿಸಬೇಕು. ಇಂಡಿಯನ್ ಕಲ್ಚರ್ ಏನು ಎಂಬುದನ್ನು ತಿಳಿಸಬೇಕು ಅನ್ನೋಕ್ಕೋಸ್ಕರ ಈ ಮಿಷನರಿಯನ್ನು ಪ್ರಾರಂಭಿಸಿದರು ಸ್ವಾಮಿ ವಿವೇಕಾನಂದ. Vivekananda toured for the 5 years and he knew the social problem of India. What is the problem he saw from tour for at least 5 years? He saw the poverty first. ನಮ್ಮಲ್ಲಿರುವಂತಹ ಜನರು ಯಾರಿದ್ದಾರೆ? ಬಡವರಾಗಿದ್ದಾರೆ, ಇಲ್ಲಿಟರೇಟ್, ಅವಿದ್ಯಾವಂತರಾಗಿದ್ದಾರೆ.
ignorant, ಎಷ್ಟೋ ಜನಕ್ಕೆ ಇಗ್ನೋರ್ ಮಾಡ್ತಿದ್ದಾರೆ, ದೇ ಆರ್ ಕಂಡಮ್ಡ್ ಕ್ಲಾಸ್. ಅನ್ಟಚಬಲ್, ಅಸ್ಪೃಶ್ಯರಿದ್ದಾರೆ. ಓಕೆ, ಆ್ಯಂಡ್ ಫಾರ್ ದೆಮ್ ಐ ವಾಂಟ್ ಟು ಡೂ ಸಮಥಿಂಗ್. ಹೌ ಟು ಮೇಕ್ ದೆಮ್ ಟು ಕಮ್ ಅಪ್ like other people, he fight for them. And we are following the blind belief. That should be eradicated. Poverty want to be eradicated from the India, and illiteracy should be eradicated. Discrimination want to eradicate it. Divisions of the peoples, upper class, lower class, that should be eradicated. And unwanted superstition want to be taken out from India. For that, he fight and work hard with the help of Ramakrishna Mission. When the Swami Vivekananda advising these things, he had get so many followers. For with the help of his followers, he worked for the removal of poverty, illiteracy. We want to remove the illiteracy. We want to give the education to people. He decided to giving the education to the Indian people, both Western education and the Eastern education. Because he learned both Western and English education, then he get the awakening. Like that, my people, the Indian people, also want to be educated with the help of Western and English education. For that purpose, he started so many schools and gurukuls. With the help of these gurukuls and schools, so many have become educated. They come to know that what is the reform will be done by the Ramakrishna Mission. By their help, he also been expanded his branches of the missionary nook and corner of India. Not only it is started in Kolkata, but also nowadays Ramakrishna Missionary is nook and corner of India. All four sides, we are still, it is working position. Okay, example you see in Baswangadi in Bangalore, the Ramakrishna Missionary work hard for the making the spiritual life, and so many illiterate, they are giving education. Okay, and apprehensions who have no shelter, for them also they are working. Okay, like that, so many missionaries are there in our India. Like that, Ramakrishna Missionary work hard for purpose of benefiting to the Indian. In a time of famine, in the time of drought, in the time of war, these missionaries help the peoples of India who were diseased man. For them, they started the hospital. In that, diseased people given treatment in this Ramakrishna Missionary Hospital. And illiterate get the benefit of education through the missionary, that is Ramakrishna Missionary. In the drought, famine, drought andre ಬರಗಾಲ ಇದ್ದಾಗ, famine ಅತಿವೃಷ್ಟಿ ಅನಾವೃಷ್ಟಿಗಳು ಆದಾಗ, ಮಳೆಯ ಅಬ್ಬರದಲ್ಲಿ ಆಗುವಂಥ ತೊಂದರೆಗಳು, ಆ ಟೈಮಲ್ಲಿ ಜನಗಳಿಗೆ ಪರಿಹಾರ ರೀತಿಯಲ್ಲಿ ಈ ಮಿಷಿನು ಏನೇನು ಪರಿಹಾರ ಕೊಡಬೇಕು, ಯಾವ ರೀತಿ ರಕ್ಷಣೆ ಕೊಡಬೇಕು, ಸ್ಟಿಲ್ ನಾವು ಈಗಲೂ ಸಹ ಈ ಮಿಷಿನ್ ಈ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದ್ದೇವೆ. ಆಫ್ಟರ್ 5 years roaming of the Swami Vivekananda, he come to know that with the help of missionary, I can do something social work. Therefore, he started the what mission? What mission? Ramakrishna Mission in the year of 1897. Okay, but is the mission working hard? But to enrich our culture, enrich our spirituality and nationalistic feeling, I want to show to the Western country. Therefore, Swami Vivekananda gone for a conference that is called a Chicago Conference in the year of 1893. Chicago comes in America United, that is World Religious Conference or Congress. That is Vishwa, World Religious
ಕಾನ್ಫರೆನ್ಸ್, ವಿಶ್ವದ ಧರ್ಮದ ಕಾನ್ಫರೆನ್ಸ್ ಆಗಿತ್ತು, ಸಭೆ ಆಗಿತ್ತು. ಅದು 1893ರಲ್ಲಿ ನಡೆಯಿತು. ಅಲ್ಲಿ ಅವರು ಭಾಗಿಯಾದರು. ತಮ್ಮ ಧರ್ಮದ ಬಗ್ಗೆ, ತಮ್ಮ ಹಿಂದೂಯಿಸಮ್ ಬಗ್ಗೆ ಐಡಿಯಾವನ್ನು ಕೊಡೋಕ್ಕೋಸ್ಕರ ಎಸ್ಪೆಷಲಿ ಸ್ವಾಮಿ ವಿವೇಕಾನಂದ ಪಾರ್ಟಿಸಿಪೇಟ್. ಅಲ್ಲಿ ಆ ದಿನ ಆ ಸಭೆಯಲ್ಲಿ ಅವರು ಮಾತನಾಡಿರುವ ವಿಷಯ ಯಾವುದು? ಹಿಂದೂ ಧರ್ಮ. ಎಷ್ಟು ಹಿಂದೂ ಧರ್ಮ ಪ್ರಚಲಿತವಾಗಿದೆ, ಹಿಂದೂಯಲ್ಲಿ ಎಷ್ಟು ನಮ್ಮ ವೇದಗಳು, ಉಪನಿಷತ್ತು ಏನು ಹೇಳ್ತದೆ, ನಮ್ಮಲ್ಲಿ ಯಾವ ರೀತಿಯ ನಮ್ಮಲ್ಲಿ ಬಾಂಧವ್ಯ ಇದೆ. He addressing to his speech towards this conference, first he addressed with the brother and sister. This brother and sister, the word come out from his mouth, all are impressed towards the Vivekananda. All see once him, that Indian fellow, he is addressing us as a brother and sister. It was impressed by all in conference. He said, our Adhyatmika Dharma, what our religion taught, what is our Bhagavad Gita, what is our Veda, what is our religion, how we are leading our life, all is explained within half an hour in this conference. All are alert and all are impressed about Vivekananda's word and speech. After his speech, so many become followers of Swami Vivekananda to learn our Indian philosophy, our Veda, our Vedanta, our Upanishad, our Bhagavad Gita. They realize what is Hinduism. Like that, very impressively given the speech of Swami Vivekananda half an hourly to reach each and every world people. This is become the World Conference of Chicago, and also it enrich our culture to other countries. Like this, another speech he gone in the 1900 in Paris, addressing by the National Congress meeting. Here also he impressed about our culture and nationalism. In his speech, the spirit of nationalism is showing on his speech. These people, Paris people, was impressed how much spiritual and he was very nationalistic idea in his mind. On that time also, so many become followers of Swami Vivekananda. Like this, in worldwide, he showed the Hindus' culture, Hinduism, Hindu religion, enriched with the help of Swami Vivekananda and Swami Vivekananda's Ramakrishna Mission. Therefore, he started so many colleges, schools, and by the help of these, so many foreigners joined this mission. Still now in Ramakrishna Mission, so many foreigners, Americans are there in Ramakrishna Mission. What they thought? They have taught the spiritual mentality, nationalistic idea, and Hindus' culture will taught in this mission, and humanism. First, Swami Vivekananda tells, follow the humanism. Be the human being. Then only you understand the other problem. You are being a human being, you can help for the other people. You have not a humanism, you cannot do any social work. Therefore, he is telling, be a human being. All the caste is same, he said. There is no difference of casteism. Casteism came, it cannot come to the progress of India. We are the Hindus, we are the Indians, we are one, said by the Swami Vivekananda. Where there is a humanity, there is a success. With the help of humanity, we can enrich our culture towards other countries. And we want to lead a life of humanism. Okay, like this, after this his speech, he had a very Irish lady who is called Nivedita become one of the disciple of Swami Vivekananda.
She also joined with the hand with the Swami Vivekananda and enriched. She learned the philosophy of Hinduism, and she also organized so many organization, association with the help of Swami Vivekananda and enriched the missionary, not only India and other European countries. Like this, still now Swami Vivekananda had followers. Even the Gandhiji was also impressed the words and his speech. Vivekananda's speech was encouraged or influenced to the Mahatma Gandhi also. He is also said we want to go in the path of Swami Vivekananda. By his thought, he inculcated, Gandhiji inculcated his mind, and also he gone like that way. He lead his life. Like this, we are telling that with the help of Swami Vivekananda and Paramahamsa, his guru, spiritual guru, Paramahamsa, the missionary working in successful manner. It is also helping to the poor people, illiterate, okay, who had no shelter. They are getting the shelter with the help of missionary. And it also work in the time of wars in India. These missionary work in the times of wars, okay, famine, drought. Even now it is working in successful manner in the name of Swami Vivekananda. Now I tell little about the Paramahamsa and also Swami Vivekananda. And his principle, his way, Swami Vivekananda, in Vivekananda's aims, principle, want to understand, want to learn. And also he was very inspired to the youth category. He is telling the youth want to be a successor of our country. Therefore, he want to tell all the youth of India want to work hard to inculcate these spiritual and nationalistic idea. Then only we enrich our culture towards the other country. Therefore, he is encouraged to the youth category. Swami Vivekanandaru ಯಾರಿಗೆ ಯುವ ಪೀಳಿಗೆಗೆ ಜಾಸ್ತಿ ಎನ್ಕರೇಜ್ ಕೊಡೋದು. ಯುವ ಪೀಳಿಗೆಗಳು ಈ ಶ್ರಮವಹಿಸಿ ಈ ಕಾರ್ಯಗಳನ್ನು ಮಾಡಿದರೆ ದೇಶವನ್ನು ಇನ್ನೂ ಮುಂದಕ್ಕೆ ಪ್ರಗತಿಪರಕ್ಕೆ ಎಳೆದುಕೊಂಡು ಹೋಗೋಕ್ಕೆ ದಾರಿಯಾಗುತ್ತದೆ ಅಂತ ಯೂತ್ಗಳಿಗೆ ಜಾಸ್ತಿ, ಯುವಕರಿಗೆ ಜಾಸ್ತಿ ಪ್ರೋತ್ಸಾಹವನ್ನು ನೀಡಿದರು. These are the things of Swami Vivekananda. You are getting for the short notes of Vivekananda. In that time you want to write all these things, okay, with the help of principles and aims. I will teach you the principles and aims of Ramakrishna mission. Now see here, number one, what is the intention of this mission? The main intention of the mission is spiritual growth and nationalistic awareness and cultural development. Main intention of this missionary is, one is spiritual. ಆಧ್ಯಾತ್ಮಿಕವನ್ನು ಬೆಳೆಸಿಕೊಳ್ಳಬೇಕು. ನಾವು ಹಿಂದೂಗಳು ಆಧ್ಯಾತ್ಮಿಕದಲ್ಲಿ ಒಲವನ್ನು ತೋರಿಸಬೇಕು. ಹಾಗೆ ನಾವು ಭಾರತೀಯರು, ನಮ್ಮಲ್ಲಿ ಏನಿರಬೇಕು, ರಾಷ್ಟ್ರೀಯತೆ ಮನೋಭಾವ ಇರ್ತದೆ. ರಾಷ್ಟ್ರೀಯತೆ ಯಾರಲ್ಲಿ ಮನೋಭಾವ ಇರ್ತದೆ ಅವರೆಲ್ಲರೂ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಲು ಆಗುತ್ತದೆ. ನಮ್ಮ ಭಾರತಕ್ಕೆ ಸ್ವತಂತ್ರ ಪಡೆಯಲು ಆಗುತ್ತದೆ ಅಂತ ಹೇಳುವ ರೀತಿಯಲ್ಲಿ ಅವರ ಉದ್ದೇಶವಾಗಿತ್ತು. ನ್ಯಾಷನಲಿಸ್ಟಿಕ್ ಅವೇರ್ನೆಸ್, ಜಾಗೃತಗೊಳಿಸುವುದು. ನೆಕ್ಸ್ಟ್, ಕಲ್ಚರಲ್ ಡೆವಲಪ್ಮೆಂಟ್. ನಮ್ಮದು ಭಾರತ ಸಾಂಸ್ಕೃತಿಕವಾಗಿರುವಂಥದ್ದು, ಸಂಸ್ಕೃತಿಯಿಂದ ತುಂಬಿದಂತಹ ದೇಶ. ಅದನ್ನು ಉಳಿಸಬೇಕು, ಬೆಳೆಸಬೇಕು. ಬರೀ ಭಾರತದಲ್ಲಿ ಮಾತ್ರ ಬೆಳೆಸಬಾರದು, ವಿದೇಶದಲ್ಲೂ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ಈ ಮೆಷಿನರಿಯನ್ನು ಸ್ಟಾರ್ಟ್ ಮಾಡಿ. ಈ ಮೂರು ಉದ್ದೇಶದಿಂದ ಏನು ರಾಮಕೃಷ್ಣ ಮಿಷನರಿ ಜಾರಿಗೆ ಬಂತು. ಯಾರ ಸಹಾಯದಿಂದ? ಸ್ವಾಮಿ ವಿವೇಕಾನಂದರ ಸಹಾಯದಿಂದ. That is the main intention or aim of Swami. Now, Vivekananda studied both Western and Eastern philosophy.
He is not only studied by Indian philosophy, but even the Eastern philosophy also, Western and Eastern philosophy also. Philosophy ತತ್ವಜ್ಞಾನಗಳನ್ನು ಅರಿತಿದ್ದರು. ಭಾರತ ಒಂದೇ ಅಲ್ಲ, ವಿದೇಶದ ತತ್ವಜ್ಞಾನವನ್ನು ಅರಿತಿದ್ದಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರಾಗಿದ್ದರು. And he preached Indian philosophy to the India as well as Western. ಅವರ ಉದ್ದೇಶ ಏನಾಗಿತ್ತು? ನಮ್ಮ ಫಿಲಾಸಫಿ, our Indian philosophy was enriched in Westerns also, Westerners also. They also want to learn our Indian philosophy. That much very good our philosophy. They also want to know our philosophy. They mean European countries. And he worked for the casteless society. He is telling that we don't want casteism. Our society want to be a casteless society. Like that, we are Hindus. There is no differentiation of caste. There is not encouraging the casteism. Our society want to be a casteless society. And discrimination, ತಾರತಮ್ಯ. ನಮ್ಮಲ್ಲಿ ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಓಕೆ, ಬ್ರಾಹ್ಮಣಿಯನ್, ಕ್ಷತ್ರಿಯ, ಶೂದ್ರ ಬೇಡ. ನೋ ಡಿಸ್ಕ್ರಿಮಿನೇಷನ್. ವಿ ಆರ್ ಆಲ್ ಹಿಂದೂಸ್. Our life want to be a no discrimination. We all one. We are equal. We won't show the discrimination. All are Hindu. Said by the Swami Vivekananda. No discrimination in India. Next, exploitation, ಶೋಷಣೆ. On the British rule, our Indians were exploited, ಶೋಷಣೆಗೊಳಗಾಗಿದ್ದರು by upper class or British class. That should not be there in our India. We cannot exploit the people. They also the people of our India. There should be no exploitation. For that purpose, he worked hard. Swami Vivekananda worked hard for the casteless society, discrimination and exploitation. This is the main intention of Swami Vivekananda. Therefore, he worked hard. Next, not only this, he worked hard for the poverty. Because India is poor country. We have lot of poverty. Poverty means ಬಡಸ್ತಿಕೆ. ನಮ್ಮ ಭಾರತದಿಂದ ಬಡಸ್ತಿಕೆ ನಿರ್ಮೂಲನೆಯಾಗಬೇಕು. ಎಲ್ಲರೂ ಹೊತ್ತೊತ್ತಿಗೆ ಊಟವನ್ನು ತಿನ್ನುವಂತಹ ವ್ಯವಸ್ಥೆ ಆಗಬೇಕು. ಅವರು ಈ ಭಾರತದಲ್ಲಿ ಜೀವನವನ್ನು ನಡೆಸಬೇಕು ಅನ್ನೋ ಉದ್ದೇಶ ಆಗಿತ್ತು ಸ್ವಾಮಿ ವಿವೇಕಾನಂದರು. ಅದಕ್ಕೋಸ್ಕರ ಅವರು ವರ್ಕ್ ಹಾರ್ಡ್ ಮಾಡಿದ್ರು. ಹಿ ಸ್ಟ್ರಗಲ್ ಮೋರ್ ಫಾರ್ ದ ಪಾವರ್ಟಿ ಲೈನ್ ಪೀಪಲ್. ಬಡವರಿಗೆ ಆದ್ಯತೆಯನ್ನು ಕೊಟ್ಟರು. ಅವರಿಗೆ 2 ಹೊತ್ತದ ಊಟ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದರು. ಆ್ಯಂಡ್ ಇಲ್ಲಿಟರಸಿ, ನಮ್ಮ ಭಾರತದಲ್ಲಿ ಅವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ. ಎಲ್ಲ ಅವಿದ್ಯಾವಂತರು ವಿದ್ಯಾವಂತರಾಗಬೇಕು ಎಂದು ಸತತವಾಗಿ ಹೋರಾಟ ಮಾಡಿದವರು ಸ್ವಾಮಿ ವಿವೇಕಾನಂದರು. ಆ್ಯಂಡ್ ಡಿವಿಷನ್ ಅಮಾಂಗ್ ಇಂಡಿಯನ್, ನಮ್ಮಲ್ಲಿ ಡಿವಿಷನ್ ಆಫ್ ಲೇಬರ್ ಹೇಗಿದೆಯೋ ಹಾಗೆ ಡಿವಿಷನ್ ಆಫ್ ಪೀಪಲ್ ಇತ್ತು. ನೀನು ಮೇಲ್ವರ್ಗದವನು, ನೀನು ಕೀಳು ವರ್ಗದವನು, ನೀನು ಉತ್ತಮನು, ನೀನು ಅಧಮನು, ಆ ರೀತಿ ಇತ್ತು. ಅದು ಬೇಡ. ನಾವೆಲ್ಲರೂ ಭಾರತೀಯರು. ನಮ್ಮಲ್ಲಿ ಏನಿರಬೇಕು? ಸಮಾನತೆ ಇರಬೇಕು. ಫಾರ್ ದ್ಯಾಟ್ ಆಲ್ಸೋ ಹಿ ವರ್ಕ್ ಹಾರ್ಡ್. ಡಿವಿಷನ್ ಅಮಾಂಗ್ ದ ಇಂಡಿಯನ್, ಭೇದ ಅಂತ ಹೋರಾಡಿದರು. ನೆಕ್ಸ್ಟ್, ಹಿ ವಾಂಟ್ ದ ರೂಲ್ಸ್ ಶುಡ್ ಬಿ ಲೀಗಲಿ ಇಂಪ್ಲಿಮೆಂಟೆಡ್. ನಾವು ಏನೇನು ರೂಲ್ಸನ್ನು ತರ್ತೀವಿ ಅಥವಾ ನಮ್ಮ ಭಾರತದಲ್ಲಿ ಏನು ರೂಲ್ಸ್ಗಳು ತರ್ತಾರೋ ಅದು ಏನಾಗಬೇಕು? ಇಂಪ್ಲಿಮೆಂಟ್ ಆಗಬೇಕು. ಅಂದರೆ ಏನಿರಬೇಕು ನಮಗೆ? ದೇರ್ ಈಸ್ ಎ ಇನ್ಸ್ಟಿಟ್ಯೂಷನ್ that the rules should be implement and to be a act. ಬರೀ ಬಾಯಿಂದ ರಿಫಾರ್ಮೇಷನ್ ಮಾಡೋದಲ್ಲ, ದಟ್ ಶುಡ್ ಬಿ ಆ್ಯಕ್ಟ್. ಅವಾಗ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಏನು ಬೇಕು? ದ ರೂಲ್ಸ್ ಶುಡ್ ಬಿ ಇಂಪ್ಲಿಮೆಂಟ್ ಲೀಗಲಿ ಕಾನೂನುಬದ್ಧವಾಗಿ ನಾವು ಏನು ಮಾಡಬೇಕು? ಕಾಯ್ದೆಗಳನ್ನು ಅಥವಾ ರಿಫಾರ್ಮೇಷನ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು.
ಇವೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಏನು ಬೇಕು? ಲೀಗಲಿ ಕಾನೂನುಬದ್ಧವಾದಂಥ ಜಾರಿಗೆಗಳನ್ನು ಮಾಡಬೇಕು. ಈ ಕಾನೂನುಬದ್ಧಂಥ ರೂಲ್ಸ್ಗಳನ್ನು ತಂದಾಗ ರಿಫಾರ್ಮೇಷನ್ಗೆ ಒಂದು ಸಪೋರ್ಟ್ ಸಿಗ್ತದೆ, ಸಕ್ಸಸ್ ಆಗ್ತದೆ. ಸುಮ್ಮನೆ ಬಾಯಲ್ಲಿ ಹೇಳೋದು ಮಾಡ್ತೀವಿ ಅದಲ್ಲ. ಆ ಮಾಡಿದಂತಹ ರಿಫಾರ್ಮೇಷನ್ನು ಜಾರಿಗೆ ಬರಬೇಕು, ಅದು ಕಾರ್ಯಗತ ಆಗಬೇಕು ಅಂದರೆ ಅಲ್ಲಿ ಲೀಗಲಿ ಮೀನ್ಸ್ ಲಾ ಈಸ್ ಎಸೆನ್ಷಿಯಲ್. ಕಾನೂನು ಬೇಕಾಗುತ್ತದೆ. ಲಾ ಈಸ್ ಎಸೆನ್ಷಿಯಲ್ ಫಾರ್ ದ ಇಂಪ್ಲಿಮೆಂಟಿಂಗ್ ಆಫ್ ರಿಫಾರ್ಮೇಷನ್. ನೆಕ್ಸ್ಟ್, one who respond to poor is called ಮಹಾತ್ಮ. ಯಾರು ಬಡವರಿಗೆ ಸಹಾಯಕನಾಗಿ ಅಥವಾ ಅವರ ಬಗ್ಗೆ ತಿಳಿದುಕೊಳ್ಳುವವನನ್ನ ಏನಂತ ಕರೆದ್ರು ಸ್ವಾಮಿ ವಿವೇಕಾನಂದ? ಮಹಾತ್ಮ. ಯಾರು ಬಡವರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಯೋಚನೆ ಇಲ್ಲದವನು ಅವನು ಯಾರಂತ ಕರೆದು? ದುರಾತ್ಮ ಅಂತ ಕರೆದು. ಯಾರು ಬಡವರ ಬಗ್ಗೆ ಯೋಚನೆ ಮಾಡುತ್ತಾನೋ, ಅವನ ಬಗ್ಗೆ ಸಹಾಯಕನಾಗಿ ನಿಲ್ಲುತ್ತಾನೋ ಅವನನ್ನು ಏನಂತ ಕರೆದ್ರು? ಮಹಾತ್ಮ. ಯಾರು ಬಡವರ ಬಗ್ಗೆ ಯೋಚನೆ ಮಾಡದೆ ಅವರಿಗೆ ಸಹಾಯಕನಾಗಿ ಇಲ್ಲದವನಿಗೆ ಏನಂತ ಕರೆದ್ರು? ದುರಾತ್ಮ ಅಂತ ಕರೆದ್ರು. And he said Western should understand our cultural richness. ಯಾವಾಗಲೂ ಹೇಳ್ತಿದ್ರು ಸ್ವಾಮಿ ವಿವೇಕಾನಂದ, ನಾವೊಬ್ಬರೇ ಕಲ್ಚರಿಂದ ಎನ್ರಿಚ್ ಆಗಬಾರ್ದು, ನಮ್ಮ ಕಲ್ಚರು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ಅದನ್ನು ನಮ್ಮ ಕಲ್ಚರ್ ರಿಚ್ನೆಸ್ಸನ್ನು ವಿಶ್ವಕ್ಕೆ ಸಾಗಬೇಕು ಅನ್ನೋ ಉದ್ದೇಶ ಹೊಂದಿದವರು ಸ್ವಾಮಿ ವಿವೇಕಾನಂದ. ಅದರಂತೆ ಅವರು ಎಕ್ಸಾಂಪಲ್ ಯಾವುದಾಯಿತು? ಚಿಕಾಗೋ ನಗರದಲ್ಲಿ ನಡೆದಂತಹ ವಿಶ್ವ ಧರ್ಮ ಸಮ್ಮೇಳನ, ಒಂದು ಪ್ಯಾರಿಸಲ್ಲಿ ನಡೆದಂತಹ ರಿಲಿಜಿಯಸ್ ಕಾಂಗ್ರೆಸ್ ವಾಟ್ ಇಸ್ ದಟ್ ಸ್ಪೀಚ್, ಅಲ್ಲೂ ನಮ್ಮ ಕಲ್ಚರನ್ನು ಎನ್ರಿಚ್ ಮಾಡು. ಆದ್ದರಿಂದ ನಮ್ಮ ಕಲ್ಚರ್ ಎನ್ರಿಚ್ ಆಗಿದ್ದು ಈ ಸ್ಪೀಚಿಂದ. ಓಕೆ, ಈ ಸೈಡ್ ವೆಸ್ಟರ್ನ್ ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಕಲ್ಚರಲ್ richness. That was said by the Swami Vivekananda. And for that purpose, to enrich our culture, therefore, Swami Vivekananda gone for the Chicago, that conference called World Religious Congress Conference in the year of 1893. You will get for the one word answer. When was the World Religious Congress Conference or conference held in Chicago in the year of 1893 in the place of Chicago? Then in that time Vivekananda enriched our culture. He taught our Indian culture. By this it became the world enrichment. What he is a dream to enrich our culture towards the nook and corner of the world, that was enriched. His dream became a truth. Next, in 1900, a speech in Paris about the religious congress speech. In that time also, he enriched not only Indian culture, but also how much he was spiritual minded and nationalistic feelers or nationalistic ideas he had show in his speech. Okay, next, he wrote so many books about the spiritual thought. That book name is called Jnana Yoga, Bhakti Yoga, Karma Yoga, Raja Yoga. So many books are there. In that, more spiritual thought was written by the Swami Vivekananda. That 4 books are Jnana Yoga, Karma Yoga, Bhakti Yoga and Raja Yoga. Okay. This book encouraged the Indian people about the spiritual and nationalistic mentality and cultured people. How much we are westernized, how much we are modern, but we cannot leave our culture. That thought had the mind of Swami Vivekananda. Even the Swami Vivekananda also learned the Western philosophy, Eastern philosophy, Western English education, but his thought is spiritualism. Like that, Indian people, how much they learn the Western education,
but have the mind of Indian spiritual mind, culture of India. For that purpose, he worked hard. And even also, not only he is done only the missionary work, but also he encouraged, he support for the freedom movement. And he encouraged the freedom fighters like our Mahatma Gandhi, okay, Nehru, Lal Pal Bal. They all get the encourage with the help of the Swami Vivekananda missionary that is called Ramakrishna missionary. These are the things, these are the aims and principle had by the Vivekananda. I think you understand. If you know still more about him, you can incorrect it in this point. Okay? Take down all the point. Read properly. You are getting not for the 2 marks, you are getting for the 3 marks. Be ready for the 3 marks. What are the missionary work? And how the Swami Vivekananda encouraged the youth category. Then you want to write all the things. Therefore, be ready for the 3 marks question. It is very important. Every time it will come. This missionary is very important for 3 marks. Mind it, children. This Ramakrishna missionary is very important for the 3 marks. Be thorough with this missionary. Learn all the point, and you want to add something in this point, you can add. Already you learn what is that? You study about Swami Vivekananda from the previous years. You know so many his stories. You can add for the 3 marks question. Okay, I hope you understand. Any problem arises, please call to me and clarify your doubt. Thank you, children.